ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಕಂಪ್ಯೂಟರ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಈ ಒಂದು ಮಾಹಿತಿಯು ನಮ್ಮ GPSR ಪರೀಕ್ಷೆಗಳಿಗೆ ಆಗಿರಬಹುದು, ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಆಗಿರಬಹುದು, PDO ಎಕ್ಸಾಮ್, ಇನ್ನೂ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಕಂಪ್ಯೂಟರ್ನ ಜ್ಞಾನವು ಅವಶ್ಯಕವಾಗಿದೆ. ಹಾಗಾಗಿ ನಾನು ನನಗೆ ತಿಳಿದಂಥ ಕೆಲವು ಕಂಪ್ಯೂಟರ್ಗೆ ಸಂಬಂಧಿಸಿದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲಿಗೆ ಕಂಪ್ಯೂಟರ್ ಎಂದರೇನು? ದತ್ತಾಂಶಗಳನ್ನು ಅರ್ಥವತ್ತಾದ ಮಾಹಿತಿಯನ್ನಾಗಿ ಪರಿವರ್ತಿಸುವ ವಿದ್ಯುನ್ಮಾನ ಸಾಧನಕ್ಕೆ ನಾವು ಕಂಪ್ಯೂಟರ್ ಅಂತ ಕರಿತೀವಿ. ನಾವೇನಾದರೂ ದತ್ತಾಂಶವನ್ನು ಕೊಡ್ತೀವಲ್ಲ, ಆ ದತ್ತಾಂಶವನ್ನು ಅದು ಅರ್ಥಪೂರ್ಣವಾದ ಮಾಹಿತಿಯನ್ನಾಗಿ ಪರಿವರ್ತಿಸುವಂತಹ ವಿದ್ಯುತ್ತಿನ ಸಹಾಯದಿಂದ ಕಾರ್ಯನಿರ್ವಹಿಸುವಂಥ ಒಂದು ಸಾಧನಕ್ಕೆ ನಾವು ಕಂಪ್ಯೂಟರ್ ಅಂತ ಕರಿತೀವಿ. ಕಂಪ್ಯೂಟರ್ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಏನೆಲ್ಲ ಬರ್ತಾವ್ರಿ? ಮಾನಿಟರ್ ಬರ್ತಾ, CPU, ಸ್ಪೀಕರು, ಕೀಬೋರ್ಡು, ಮೌಸು, ಈ ಎಲ್ಲ ಸಾಧನಗಳನ್ನು ಕಂಪ್ಯೂಟರ್ ಒಳಗೊಂಡಿರುತ್ತೆ. ಹಾಗಾದರೆ ಕಂಪ್ಯೂಟರ್ನ ಪಿತಾಮಹ ಯಾರು? ಚಾರ್ಲ್ಸ್ ಬ್ಯಾಬೇಜ್ ರವರನ್ನು ನಾವು ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೀವಿ. ದ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಚಾರ್ಲ್ಸ್ ಬ್ಯಾಬೇಜ್ ರವರ ಕಾಲಾವಧಿ 1791ರಿಂದ 1871. ಈ ಒಂದು ಕಾಲಾವಧಿಯಲ್ಲಿ ಇವರು ಜೀವಿಸಿದ್ರು. ಕಂಪ್ಯೂಟರ್ನ ಕಂಡು ಹಿಡಿದಿದ್ದರಿಂದ, ಪ್ರಥಮ ಬಾರಿಗೆ ಇವರು ಕಂಪ್ಯೂಟರ್ನ ಆವಿಷ್ಕಾರ ಮಾಡಿದ್ರಿಂದ ಇವರನ್ನು ನಾವು ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೀವಿ. ಚಾರ್ಲ್ಸ್ ಬ್ಯಾಬೇಜ್ ರವರ ಫಸ್ಟ್ ಕಂಪ್ಯೂಟರ್, ಮೊದಲ ಕಂಪ್ಯೂಟರ್ ಹೆಂಗಿತ್ತಪ್ಪ ಅಂದರೆ ಈ ಥರ ಇತ್ತು ನೋಡ್ರಿ, ಚಿತ್ರದೊಳಗೆ ಐತಲ್ಲ, ಅನಾಲಿಟಿಕ್ ಇಂಜಿನ್ ಅಂತ ಕರಿತೀವಿ. ಈ ಅನಾಲಿಟಿಕ್ ಇಂಜಿನ್ ಥರ ಇತ್ತು ಇವರು ಫಸ್ಟ್ ಕಂಡುಹಿಡಿದಂಥ ಕಂಪ್ಯೂಟರ್. ನಂತರದಲ್ಲಿ ಏನಾಯ್ತು, ಸುಧಾರಣೆ ಆಗಿ ಈಗ ಆಧುನಿಕ ಕಂಪ್ಯೂಟರ್ಗಳು ರೂಪುಗೊಂಡವು. ನೆಕ್ಸ್ಟ್, ಕಂಪ್ಯೂಟರ್ ಕಾರ್ಯನಿರ್ವಹಿಸಬೇಕಾದರೆ 2 ಅಂಶಗಳು ಅವಶ್ಯಕವಾಗಿವೆ. ಅವುಗಳು ಯಾವ ಹಾಗಾದರೆ? ಒಂದು ಹಾರ್ಡ್ವೇರು, ಇನ್ನೊಂದು ಸಾಫ್ಟ್ವೇರು. ಹಾರ್ಡ್ವೇರ್ಗೆ ನಾವು ಯಂತ್ರಾಂಶ ಅಂತ ಕರಿತೀವಿ. ಹಾರ್ಡ್ವೇರ್ ಅಂದ್ರೇನು? ಸ್ಪರ್ಶಿಸಿ ಅನುಭವಕ್ಕೆ ನಿಲುಕುವ ಭಾಗಗಳನ್ನು ಯಂತ್ರಾಂಶ ಅಂತ ಕರಿತೀವಿ. ನಾವು ಸ್ಪರ್ಶಿಸೋದಂದ್ರೆ ಮುಟ್ಟಬಹುದಾದಂತಹ, ಮುಟ್ಟಿ ಅನುಭವಿಸಬಹುದಾದಂತಹ ವಸ್ತುಗಳನ್ನು ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಉದಾಹರಣೆಗೆ ಮಾನಿಟರ್ ಆಗಿರ್ಬೋದು, ಕೀಬೋರ್ಡು, ಮೌಸು, ಸ್ಪೀಕರು, ಪ್ರಿಂಟರು, ಸ್ಕ್ಯಾನರು ಇತ್ಯಾದಿ ಇವುಗಳನ್ನೆಲ್ಲ ನಾವೇನು ಮಾಡ್ತೀವಿ ರೀ? ಮುಟ್ಟಬಹುದು, ಸ್ಪರ್ಶಿಸಬಹುದು. ಹಾಗಾಗಿ ಇವೆಲ್ಲವೂ ಕೂಡ ಹಾರ್ಡ್ವೇರ್ ಅಂತ ಕರಿತೀವಿ. ಹಾಗಾದರೆ ಸಾಫ್ಟ್ವೇರ್ ಅಂದ್ರೇನು? ತಂತ್ರಾಂಶ ಅಂದ್ರೇನು? ಪ್ರೋಗ್ರಾಮ್ಗಳ ಸಂಗ್ರಹವನ್ನು ತಂತ್ರಾಂಶ ಅಂತ ಕರೀತಾರೆ. ಹಲವಾರು ಪ್ರೋಗ್ರಾಮ್ಗಳ ಸಂಗ್ರಹವನ್ನು ತಂತ್ರಾಂಶ ಅಂತ ಕರಿತೀವಿ. ಉದಾಹರಣೆಗೆ ವಿಂಡೋಸ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಫೀಸ್ ಆಗಿರ್ಬೋದು, VLC ಪ್ಲೇಯರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಫ್ಟ್ವೇರ್ಗೆ ಉದಾಹರಣೆಯಾಗಿವೆ. ನೆಕ್ಸ್ಟ್, ಗಣಕಯಂತ್ರದ ಪ್ರಮುಖ ಭಾಗಗಳು ಯಾವ್ಯಾವು? ಇನ್ಪುಟ್, ಆಗಮನ ಅಥವಾ ಭುಕ್ತಿ ಅಂತ ಕರಿತೀವಿ. ನೆಕ್ಸ್ಟ್, ಪ್ರೊಸೆಸಿಂಗ್, ಸಂಸ್ಕರಣೆ ಅಂತ ಬರುತ್ತಾ. ಆಮೇಲೆ ಸ್ಟೋರೇಜ್, ಸಂಗ್ರಹಣೆ ಅಂತ ಬರುತ್ತಾ. ಔಟ್ಪುಟ್, ನಿರ್ಗಮನ ಅಂತ ಬರುತ್ತೆ. ಇನ್ಪುಟ್ಟು, ಪ್ರೊಸೆಸಿಂಗ್, ಸ್ಟೋರೇಜ್, ಔಟ್ಪುಟ್, ಈ ಎಲ್ಲ ಅಂಗಗಳನ್ನು ಗಣಕಯಂತ್ರವು ಒಳಗೊಂಡಿರ್ತೈತಿ. ಕಂಪ್ಯೂಟರ್ನ ಅವಯವಗಳ ಚಿತ್ರರೂಪದ ಪ್ರತಿನಿಧಿಸುವಿಕೆ. ಈ ಚಿತ್ರದೊಳಗೆ ಐತೆ ನೋಡ್ರಿ. ಫಸ್ಟ್ ಇನ್ಪುಟ್ ಡಿವೈಸ್ ಇರುತ್ತೆ, ಅಲ್ಲಿಂದ ಏನೋ ಪ್ರೊಸೆಸರ್ ಆಗುತ್ತೆ, ಕಂಟ್ರೋಲ್ ಯೂನಿಟ್ ಬರ್ತಾ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಇರುತ್ತೆ, ಇಲ್ಲಿ ಸ್ಟೋರೇಜ್ ಆಗುತ್ತಲ್ಲ. ಆಮೇಲೆ ಔಟ್ಪುಟ್ ಡಿವೈಸ್ ಬರುತ್ತೆ, ಕೆಳಗಡೆ ಸೆಕೆಂಡರಿ ಸ್ಟೋರೇಜ್ ಬರುತ್ತೆ, ಮೇಲ್ಗಡೆ ಕಮ್ಯುನಿಕೇಟಿವ್ ಡಿವೈಸ್ ಅಂತ ಬರುತ್ತೆ. ಇವೆಲ್ಲವುಗಳನ್ನು ಇದು ಒಳಗೊಂಡಿರುತ್ತೆ. ಇದು ಕಂಪ್ಯೂಟರ್ನ ಅವಯವಗಳಂತ ಕರಿತೀವಿ ನಾವು. ಫಸ್ಟ್ಗೆ ಇನ್ಪುಟ್ ಡಿವೈಸಸ್, ಆಗಮನ ಅಥವಾ ಭುಕ್ತಿ ಅಂತ ಕರಿತೀವಿ. ಇನ್ಪುಟ್ ಡಿವೈಸಸ್ ಯಾವೆಲ್ಲ ಬರ್ತಾವು? ಕಂಪ್ಯೂಟರ್ಗೆ ಕಳಿಸುವ ಮಾಹಿತಿ ಅಥವಾ ದತ್ತಾಂಶಗಳನ್ನು ಇನ್ಪುಟ್, ಆಗಮನ, ಭುಕ್ತಿ ಅಂತ ಕರಿತೀವಿ. ನಾವು ಯಾವುದಾದ್ರೂ ಒಂದು ಮಾಹಿತಿಯನ್ನು ಕಂಪ್ಯೂಟರ್ಗೆ ಕಳಿಸಿದ್ರೆ ಅದು ಇನ್ಪುಟ್ ಆಗುತ್ತೆ ರೀ. ಮೊದಲನೇದಾಗಿ ಕೀಬೋರ್ಡ್. ಕೀಬೋರ್ಡ್ ಒಂದು ಪ್ರಮುಖವಾದ ಇನ್ಪುಟ್ ಡಿವೈಸ್ ಆಗೈತಿ. ಕೀಬೋರ್ಡ್ಗೆ ನಾವು ಕೀಲಿಮಣಿ ಅಂತ ಕರಿತೀವಿ. ಕೀಲಿಮಣಿಯ ಮೂಲಕ ಅಕ್ಷರಗಳನ್ನು ಟೈಪ್ ಮಾಡಲು ಹಾಗೂ ಅಂಕಿ ಸಂಖ್ಯೆ ಮಾಹಿತಿ ನೀಡಲು ಬಳಸುತ್ತೇವೆ. ಈ ಒಂದು ಕೀಲಿಮಣಿಯ ವಿನ್ಯಾಸವನ್ನು ಮಾಡಿದವರು ಯಾರಪ್ಪ ಅಂದ್ರೆ ಆಗಸ್ಟ್ ಡ್ವೇರೇಕ್ ಅನ್ನೋರು ಕೀಲಿಮಣಿಯನ್ನು ರಚನೆ ಮಾಡಿದರು. ಹಾಗಾದರೆ ಕೀಲಿಮಣಿಯಲ್ಲಿ ಯಾವೆಲ್ಲ ಕೀಗಳಿರ್ತಾವ್ರಿ? ಮೊದಲನೇದಾಗಿ ಅಲ್ಫಾಬೆಟಿಕ್ ಕೀಸ್ ಇರ್ತಾವ್ರಿ. 26 ಅಕ್ಷರಗಳಿದಾವಲ್ಲ, ಅಲ್ಫಾಬೆಟ್ಸ್. ಆ ಅಲ್ಫಾಬೆಟಿಕ್ ಕೀಸ್ ಅಕ್ಷರ ಕೀಲಿಗಳಂತ ಕರಿತೀವಿ. ನೆಕ್ಸ್ಟ್, ನ್ಯೂಮರಿಕ್ ಕೀಸ್ ಬರ್ತಾವೆ. ನ್ಯೂಮರಿಕ್ ಕೀಸ್ ಅಂದ್ರೆ ನಂಬರ್ ಇರ್ತಾವಲ್ರಿ, ಸಂಖ್ಯಾ ಕೀಲಿಗಳಂತ ಕರಿತೀವಿ. ನೆಕ್ಸ್ಟ್, ಫಂಕ್ಷನಲ್ ಕೀಸ್, F1 to F12 ಮಟ್ಟ ಇರುವಂಥವು ಫಂಕ್ಷನ್ ಕೀಸ್ ಅಂತ ಕರಿತೀವಿ. ಅವನ್ನ ಕ್ರಿಯಾ ಕೀಲಿಗಳಂತ ಕನ್ನಡದಾಗ ಕರೀತಾರೆ. ನೆಕ್ಸ್ಟ್, ಕಂಟ್ರೋಲ್ ಕೀಸ್, ಯಾರೋ ಕೀಸ್ ಬರ್ತಾವು. ಕಂಟ್ರೋಲ್ ಕೀಸ್ ಅಂದ್ರೆ ನಿಯಂತ್ರಣ ಕೀಲಿಗಳು. ಯಾರೋ ಕೀಸ್ ಅಂದ್ರೆ ಅಪ್, ಡೌನು, ರೈಟ್, ಲೆಫ್ಟ್, ಈ ಥರ 4 ಯಾರೋ ಕೀ ಬರ್ತಾವು. ಶಿಫ್ಟ್ ಬರ್ತಾ, ಸ್ಪೇಸ್ ಬಾರ್ ಬರ್ತಾ, ಎಂಟರ್ ಬರ್ತಾ, ವಿಂಡೋಸ್ ಕೀ ಇರ್ತೈತಿ. ಆಮೇಲೆ ಚಿಹ್ನೆಗಳಿರ್ತಾವ್ರಿ, ಕ್ವಶನ್ ಮಾರ್ಕ್ ಆಗಿರ್ಬೋದು, ಈ ಥರ ಚಿಹ್ನೆಗಳಿಗೆ ಸಂಬಂಧಪಟ್ಟಂಥ ಕೀಲಿಗಳಿರ್ತಾವು. ಇವನ್ನೊಂದ್ಸಲ ನೀವು ಕೀಬೋರ್ಡ್ನ ಗಮನಿಸ್ರಿ, ಯಾವೆಲ್ಲ ಕೀಗಳದಾವ ಅಂತ ಹೇಳಿ. ಅದ್ರ ಮೇಲೂ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ, ಅದಕ್ಕೋಸ್ಕರ ಹೇಳಕತ್ತೀನಿ. ನೆಕ್ಸ್ಟ್, ಸೆಕೆಂಡ್ ಒನ್ ಮೌಸ್.
ಮೌಸ್ನ ಮೇಲಿರುವ ಗುಂಡಿಗಳನ್ನು ಒತ್ತುತ್ತಾ ಗಣಕಯಂತ್ರಕ್ಕೆ ನಿರ್ದೇಶನ ನೀಡಬಹುದು. ಬಟನ್ಸ್ ಇರ್ತಾವ್ರಿ ಮೌಸ್ಗೆ, ಲೆಫ್ಟ್ ಬಟನ್ ರೈಟ್ ಬಟನ್ ಅಂತ ಇರ್ತಾವೆ, ಒಂದು ಸ್ಕ್ರೋಲ್ ಇರುತ್ತೆ. ಅವು ನಾವು ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು, ಗಣಕಯಂತ್ರಕ್ಕೆ ನಿರ್ದೇಶನವನ್ನು ನೀಡಬಹುದು. ಈ ಒಂದು ಮೌಸನ್ನು ಡೋಗ್ಲಾಸ್ ಸಿ ಎಂಜರ್ಬಾರ್ಟ್ ರವರು ಸಂಶೋಧನೆಯನ್ನು ಮಾಡಿದರು, ಆವಿಷ್ಕಾರವನ್ನು ಮಾಡಿದರು. ನಾವು ಲೆಫ್ಟ್ ಬಟನ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಅಕ್ಷರ ಅಥವಾ ಫೈಲ್ಗಳನ್ನು ಆಯ್ಕೆ ಮಾಡೋಕ್ಕೋಸ್ಕರ ಲೆಫ್ಟ್ ಬಟನ್ ಯೂಸ್ ಮಾಡ್ತೀವಿ. ಲೆಫ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ರೀ, ಅಕ್ಷರ ಅಥವಾ ಫೈಲ್ ಆಯ್ಕೆ ಆಗುತ್ತೆ, ಸೆಲೆಕ್ಟ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಬಲ ಬಟನ್ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ರೀ, ಫೈಲ್ಗಳ ಪ್ರಾಪರ್ಟಿಗಳನ್ನು ತಿಳಿಯಲು ಬಳಸುವರು. ರೈಟ್ ಬಟನ್ನ ಫೈಲ್ಗಳ ಪ್ರಾಪರ್ಟಿ ತಿಳಿಯೋಕ್ಕೋಸ್ಕರ ಬಳಸ್ತೀವಿ. ಹಾಗಾದರೆ ಸ್ಕ್ರೋಲ್ ಬಟನ್ ಎದಕ್ಕೆ ಯೂಸ್ ಮಾಡ್ತೀವಿ, ಪುಟಗಳನ್ನು ಎಡಕ್ಕೆ ಬಲಕ್ಕೆ ಅಥವಾ ಮೇಲೆ ಕೆಳಗೆ ಚಲಿಸುವಂತೆ ಮಾಡಲು ನಡ್ಬರ್ಕ್ ಐತಲ್ರಿ ಗಾಲಿಗತೆ, ಅದಕ್ಕೆ ಸ್ಕ್ರೋಲ್ ಬಟನ್ ಅಂತ ಕರಿತೀವಿ. ಆ ಸ್ಕ್ರೋಲ್ನ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಚಲಿಸುವಂತೆ ಮಾಡೋಕೆ ಯೂಸ್ ಮಾಡ್ತೀವಿ. ಮೌಸ್ಗೆ ಮೂಷಕ ಅಂತ ಕರೀತಾರೆ ಕನ್ನಡದೊಳಗೆ. ಮೂಷಕದ ವಿವಿಧ ಪ್ರಕಾರಗಳು. ಕ್ವಶನ್ ಪೇಪರ್ ನೋಡುವಾಗ ನೀವು ಕನ್ನಡ ವರ್ಷನ್ ಗೊತ್ತಾಗಲ್ಲ ಅಂದರೆ ಇಂಗ್ಲೀಷ್ ವರ್ಷನ್ ನೋಡ್ಕೊಂಡ್ಬಿಡ್ರಿ, ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮೌಸ್ ಅಂದ್ರೆ ಅರ್ಥ ಆಗುತ್ತೆ, ಮೂಷಕ ಅಂದರೆ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಈ ಮೌಸ್ನಲ್ಲಿ ಹಲವಾರು ವಿಧಗಳು ಬರ್ತಾವ್ರಿ. ವಯರ್ಡ್ ಮೌಸ್, ವಯರ್ ಕನೆಕ್ಷನ್ ಇರುತ್ತಲ್ಲ, ಆ ವಯರ್ ಮೌಸ್ಗೆ ನಾವು ಕನ್ನಡದೊಳಗೆ ತಂತಿ ಮೂಷಕ ಅಂತ ಕರಿತೀವಿ. ಇನ್ನೊಂದು ವಯರ್ಲೆಸ್ ಮೌಸ್ ಬರುತ್ತೆ, ತಂತಿ ರಹಿತ ಮೂಷಕ ಬರುತ್ತೆ. ಆಮೇಲೆ ಮೆಕ್ಯಾನಿಕಲ್ ಮೌಸ್ ಅಂತ ಬರುತ್ತೆ, ಯಾಂತ್ರಿಕ ಮೂಷಕ. ಆಪ್ಟಿಕಲ್ ಮೌಸ್, ದೃಷ್ಟಿ ಮೂಷಕ ಅಂತ ಬರ್ತೈತೆ ರೀ. ನಾಲ್ಕು ರೀತಿಯಲ್ಲಿ ಮೌಸ್ನ ವಿಧಗಳದಾವೆ ನೋಡ್ರಿ. ವಯರ್ಡ್ ಮೌಸು, ವಯರ್ಲೆಸ್ ಮೌಸು, ಮೆಕ್ಯಾನಿಕಲ್ ಮೌಸು, ಆಪ್ಟಿಕಲ್ ಮೌಸು. ಮೌಸ್ನ ಕಾರ್ಯಗಳು, ಅದಕ್ಕೆ ನಾವು ಮೂಷಕದ ಕಾರ್ಯಗಳಂತ ಕೂಡ ಕರಿತೀವಿ. ಸಿಂಗಲ್ ಕ್ಲಿಕ್ ಮಾಡಿದ್ರೆ ಅಕ್ಷರ ಅಥವಾ ಫೈಲನ್ನು ಆಯ್ಕೆ ಮಾಡ್ತಾರೆ, ಸೆಲೆಕ್ಟ್ ಆಗತ್ತೆ ರೀ. ನೆಕ್ಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಫೈಲನ್ನು ಎಕ್ಸಿಕ್ಯೂಟ್ ಮಾಡಲು ಬಳಸ್ತಾರೆ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಬರುತ್ತೆ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂದರೆ ಸೆಲೆಕ್ಟ್ ಮಾಡಿರುವಂಥ ಫೈಲ್ ಅಥವಾ ಅಕ್ಷರವನ್ನು ಮೂವ್ ಮಾಡೋದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವಂತೆ ಮಾಡಲು ನಾವು ಬಳಸ್ತೀವಿ. ನೆಕ್ಸ್ಟ್ ವರ್ಷನ್ಸ್ ಆಫ್ ಮೌಸ್ ಅಂತ ಬರುತ್ತೆ. ಮೌಸ್ ಹಲವಾರು ವಿಧಗಳಲ್ಲಿ ಬಳಸ್ತೀವಿ, 4 ಥರ ಬಳಸ್ತೀವಿ. ಒಂದನೇದು ಟ್ರ್ಯಾಕ್ ಬಾಲ್ ಥರ ಬಳಸ್ತಾರೆ. ಟ್ರ್ಯಾಕ್ ಬಾಲ್ ಅಂದ್ರೆ ಇದು ತಲೆ ಕೆಳಗಾದ ಮೂಷಕ ಅಂತ್ರಿ. ನೆಕ್ಸ್ಟ್ ಟಚ್ ಪ್ಯಾಡ್ ಅಂತ ಬರುತ್ತೆ. ಸ್ಪರ್ಶ ಫಲಕ ಅಂತೀವಿ ಕನ್ನಡದಾಗ. ಲ್ಯಾಪ್ಟಾಪ್ ಗಣಕಯಂತ್ರಗಳಲ್ಲಿ ಬಳಸುವ ಈ ಫಲಕದ ಮೇಲೆ ಬೆರಳಾಡಿಸುವುದರಿಂದ ಅಥವಾ ಗುಂಡಿ ಒತ್ತುವುದರಿಂದ ನಿರ್ದೇಶನ ನೀಡಬಹುದು. ಇನ್ನೊಂದು ಜಾಯ್ಸ್ಟಿಕ್ ಅಂತ ಬರುತ್ತೆ. ಇದು ಭಾಳ ಸಲ ಎಕ್ಸಾಮ್ ಒಳಗೆ ಕೇಳ್ಯಾರೆ, ಜಾಯ್ಸ್ಟಿಕ್ ಅಂದರೆ ಏನು ಅಂಥೇಳಿ. ಜಾಯ್ಸ್ಟಿಕ್ ಅನ್ನೋದು ವಾಹನಗಳ ಗೇರ್ನಂತೆ ಇರುತ್ತೆ. ಇದು ಆಟದ ಸಾಧನವಾಗಿದೆ. ಇದನ್ನು ಗೇಮ್ ಆಡೋಕ್ಕೋಸ್ಕರ ಬಳಸ್ತಾರೆ ಜಾಯ್ಸ್ಟಿಕ್ನ. ನೆಕ್ಸ್ಟ್ ಅನಲಾಗ್ ಸ್ಟಿಕ್ ಅಂತ ಬರುತ್ತೆ. ಇದು ಒಂದಕ್ಕಿಂತ ಹೆಚ್ಚು ಬಟನ್ಗಳನ್ನು ಹೊಂದಿದ್ದು ಇದು ಆಟದ ಸಾಧನವಾಗಿದೆ, ಅನಲಾಗ್ ಸ್ಟಿಕ್. ಇವು 4 ಕೂಡ ಮೂಷಕದ ವಿಧಗಳಂತ, ವೇರಿಯಸ್ ಫಾರಮ್ ಆಫ್ ಮೌಸ್ ಅಂತಾರೆ. ನೆಕ್ಸ್ಟ್ ಥರ್ಡ್ ಒನ್ ಮೈಕ್ರೋಫೋನ್. ಮೈಕ್ರೋಫೋನ್ ಎದಕ್ಕೆ ಬಳಸ್ತಾರೆ, ಧ್ವನಿವರ್ಧಕ ಉಪಕರಣದಿಂದ ಧ್ವನಿಯನ್ನು ದಾಖಲಿಸಲು ಉಪಯೋಗಿಸಬಹುದಂತ್ರಿ ಇದನ್ನು. ನೆಕ್ಸ್ಟ್ ಏನು ಮಾಡ್ತಾರೆ, ಧ್ವನಿ ರೂಪದ ಮಾಹಿತಿಯನ್ನು ಗಣಕಯಂತ್ರಗಳಿಗೆ ನೀಡಲು ಬಳಸುವಂಥ ಆಗಮನಾಂಗ ಇದಾಗಿದೆ ಅಂತ ಕರೀತಾರೆ. ನೆಕ್ಸ್ಟ್ ಸ್ಕ್ಯಾನರ್. ಇದು ಚಿತ್ರ ಅಥವಾ ಕಾಗದದ ಪತ್ರಗಳ ನಕಲುಗಳನ್ನು ಕಂಪ್ಯೂಟರ್ಗಳಿಗೆ ನೀಡುತ್ತಂತ್ರಿ. ಸ್ಕ್ಯಾನರ್ ಏನು ಮಾಡ್ತಾ, ಯಾವುದೇ ಒಂದು ಚಿತ್ರ ಆಗಿರ್ಬೋದು, ಯಾವುದೇ ಒಂದು ಕಾಗದ ಪತ್ರದ ನಕಲುಗಳನ್ನು ಕಂಪ್ಯೂಟರ್ಗಳಿಗೆ ನೀಡುವಂಥ ಕೆಲಸವನ್ನು ಮಾಡ್ತೈತಿ. ಇದು ಕೂಡ ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ ರೀ. ನೆಕ್ಸ್ಟ್ ಸ್ಕ್ಯಾನರ್ಗಳ ದಕ್ಷತೆಯನ್ನು DPIಗಳಲ್ಲಿ ಅಳಿತಾರಂತ್ರಿ. DPI ಅಂದರೆ ಡಾಟ್ಸ್ ಪರ್ ಇಂಚ್ಗಳಲ್ಲಿ ಅಳತೆ ಮಾಡಲಾಗುತ್ತದೆ. ಈ ಒಂದು ಸ್ಕ್ಯಾನರ್ನೊಳಗೆ 3 ವಿಧಗಳು ಬರ್ತಾವ್ರಿ. OCR, OMR, MICR ಅಂತ ಬರ್ತೈತ್ರಿ. OCR ಅಂದ್ರೆ ಏನ್ರಿ, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಗ್ನೈಜೇಷನ್, ಮುದ್ರಿತ ಪಠ್ಯ ಗ್ರಹಿಸಲು ಬಳಸುವರು. ನೆಕ್ಸ್ಟ್ OMR ಅಂದ್ರೆ ಏನ್ರಿ, ಆಪ್ಟಿಕಲ್ ಮಾರ್ಕ್ ರೀಡರ್ ಅಥವಾ ರೆಕಗ್ನೈಜೇಷನ್, ಸ್ಪರ್ಧಾತ್ಮಕ ಪರೀಕ್ಷೆಯ ಮೌಲ್ಯಮಾಪನದಂತಹ ಕಾರ್ಯದಲ್ಲಿ ಮುದ್ರಿತ ಸಂಜ್ಞೆಗಳನ್ನು ಗ್ರಹಿಸಲು ಬಳಸುವರು. ಥರ್ಡ್ ಒನ್ MICR. ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಗ್ನೈಜೇಷನ್. ಬ್ಯಾಂಕುಗಳಲ್ಲಿ DD ಅಥವಾ ಚೆಕ್ಗಳಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಈ ಒಂದು MICRಗಳನ್ನು ಬಳಸ್ತಾರೆ. ನೆಕ್ಸ್ಟ್ ಒನ್ ವೆಬ್ ಕ್ಯಾಮರಾ. ಇದನ್ನು ಚಿತ್ರಗಳು ಅಥವಾ ಜೀವಂತ ಪ್ರತಿಬಿಂಬಗಳನ್ನು ಸೆರೆ ಹಿಡಿಯಲು ಉಪಯೋಗಿಸಲಾಗುತ್ತದೆ. ನೆಕ್ಸ್ಟ್ ಬಾರ್ ಕೋಡ್ ರೀಡರ್. ಇದು ಎದಕ್ಕೆ ಯೂಸ್ ಮಾಡ್ತೀವಿ ನಾವು, ಗೆರೆಗಳ ರೂಪದ ಪ್ರತಿಯನ್ನು ಸಾಂಖ್ಯಿಕ ರೂಪಕ್ಕೆ ಪರಿವರ್ತಿಸಲು ಉಪಯೋಗಿಸಲಾಗುತ್ತದೆ. ಏನು ಗೆರೆಗಳಿರ್ತಾವಲ್ರಿ, ಆ ಗೆರೆಗಳನ್ನು ಸ್ಕ್ಯಾನ್ ಮಾಡಿದ್ರೆ ಅದು ಸಾಂಖ್ಯಿಕ ರೂಪಕ್ಕೆ ಪರಿವರ್ತನೆ ಹೊಂದುತ್ತಂತ್ರಿ. ಅದಕ್ಕೆ ನಾವು ಬಾರ್ ಕೋಡ್ ರೀಡರ್ನ ಬಳಸ್ತೀವಿ. ನೆಕ್ಸ್ಟ್ ಒನ್ ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್ ಅಂತ ಬರ್ತ್ರಿ. ಕಾಂತೀಯ ಪಟ್ಟಿಯಲ್ಲಿ ಸಂಗ್ರಹವಾಗಿರುವ ಮಾಹಿತಿಯನ್ನು ಓದಲು ಅಥವಾ ಗುರುತಿಸಲು ಉಪಯೋಗಿಸಲಾಗುತ್ತದೆ. ನಾವು ಕಾರ್ಡ್ ಕೊಡ್ತೀವಿ, ಕಾರ್ಡ್ನ ಸ್ವಿಪ್ ಮಾಡ್ತಾರೆ. ಸ್ವಿಪ್ ಮಾಡಿದಾಗ ಏನು ಮಾಡುತ್ತಾ, ಆ ನಂಬರ್ಗಳನ್ನು, ನಮ್ಮ ಬ್ಯಾಂಕ್ ಡೀಟೇಲ್ಸ್ನ ತೊಗೊಂಡು ನಮಗೆ ಹಣ ತೊಗೋಬೇಕಾದ್ರೆ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಆಪ್ಟಿಕಲ್ ಮಾರ್ಕ್ ರೀಡರ್. ನಾನು ಆಲ್ರೆಡಿ ಹೇಳಿದೆ OMR ಅಂತ ಬರುತ್ತೆ ಅಂಥೇಳಿ. ಗುರುತು ಹಾಕಿದ ಹಾಳೆಗಳ ಮಾಹಿತಿ ಪಡೆಯಲು ಮತ್ತು
ಮೌಲ್ಯಮಾಪನ ಮಾಡಲು ಉಪಯೋಗಿಸಲಾಗ್ತೈತ್ರಿ ಈ OMRನ. ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಾಗ ಈ ಥರ OMR ಸೀಟ್ ಕೊಟ್ಟಿರ್ತಾರೆ ನೋಡ್ರಿ, ನಮಗೆ ಇಲ್ಲಿ ತೋರಿಸಿರೋ ಚಿತ್ರದೊಳಗೆ ಇಂಥದ್ದೇ ಒಂದು OMR ಸೀಟ್ ಕೊಟ್ಟಿರ್ತಾರೆ. ನಾವು ಅದ್ರೊಳಗೆ ರೌಂಡ್ ಮಾರ್ಕ್ ಮಾಡಿರ್ತೀವಿ, ಅದನ್ನು OMR ಸೀಟ್ನ ಕಂಪ್ಯೂಟರ್ ಮೂಲಕ ವ್ಯಾಲ್ಯೂಯೇಷನ್ ಮಾಡ್ತಾರೆ. ನೆಕ್ಸ್ಟ್ ಒಂದು ಬಯೋಮೆಟ್ರಿಕ್. ಬಯೋಮೆಟ್ರಿಕ್ ಅಂದರೆ ಏನು? ವ್ಯಕ್ತಿಯ ಜೈವಿಕ ಮಾನದ ಮಾಹಿತಿಯನ್ನು ಪಡೆದು ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಲು ಉಪಯೋಗಿಸಲಾಗುತ್ತದೆ. ನಮ್ಮ ತಂಬ್ ಸ್ಕ್ಯಾನ್ ಮಾಡ್ತಾರೆ ಅಥವಾ ಕಣ್ಣು ಸ್ಕ್ಯಾನ್ ಮಾಡ್ತಾರೆ. ನಾವು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಹೋದಾಗ ನಮ್ಮ ಕಣ್ಣುಗಳನ್ನು ಸ್ಕ್ಯಾನ್ ಮಾಡಿದ್ರು, ನಮ್ಮದು ತಂಬು ತೊಗೊಂಡ್ರು, ಇದನ್ನೆಲ್ಲ ನಮ್ಮದು ಏನು ಮಾಡ್ತಾರೆ, ಜೈವಿಕ ಮಾಹಿತಿಯನ್ನು ಪಡ್ಕೊಂಡು ಕಂಪ್ಯೂಟರ್ನಲ್ಲಿ ಸಂಗ್ರಹ ಮಾಡಿ ಉಪಯೋಗಿಸ್ತಾರಲ್ಲ, ಅದಕ್ಕೆ ಬಯೋಮೆಟ್ರಿಕ್ ಅಂತ ಕರೀತಾರೆ. ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕೂಡ ಈಗ ಬಯೋಮೆಟ್ರಿಕ್ ಸಿಸ್ಟಮ್ ಬಂದವ್ರಿ. ನೆಕ್ಸ್ಟ್ ಲೈಟ್ ಪೆನ್ ಅಂತ ಒಂದು ಬರುತ್ತೆ. ಈ ಲೈಟ್ ಪೆನ್ ಏನು ಮಾಡ್ತೀರಿ, ಗಣಕಯಂತ್ರದ ಪರದೆಯ ಮೇಲೆ ನೇರವಾಗಿ ಬರೆಯಲು ಬಳಸುವ ಕಾಂತೀಯ ಆಗಮನಾಂಗ ಇದಾಗಿದೆ. ಇದು ಕೂಡ ಒಂದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಲೈಟ್ ಪೆನ್ ಬೆಳಕಿನ ತತ್ವವನ್ನು ಆಧರಿಸಿದ್ದು ಆಪ್ಟಿಕಲ್ ಡಿವೈಸ್ ಆಗಿದೆ. ಈ ಲೈಟ್ ಪೆನ್ ಕೂಡ ಒಂದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಇದುವರೆಗೂ ಹೇಳಿದ್ವಲ್ಲ ಇನ್ಪುಟ್ ಡಿವೈಸ್ ರೀ. ನೆಕ್ಸ್ಟ್ ಔಟ್ಪುಟ್ ಡಿವೈಸ್ ನೋಡೋಣ. ಔಟ್ಪುಟ್ ಡಿವೈಸ್ ಏನು ಮಾಡ್ತಾವ್ರಿ, ಔಟ್ಪುಟ್ ಮಾಹಿತಿಯನ್ನು ಹೊರ ಹಾಕುವ ಕಂಪ್ಯೂಟರ್ ಉಪಕರಣಗಳು. ಮಾಹಿತಿಯನ್ನು ಹೊರಗೆ ಹಾಕೋಕ್ಕೋಸ್ಕರ ಉಪಯೋಗಿಸುವಂಥ ಕಂಪ್ಯೂಟರ್ನ ಉಪಕರಣಗಳಿಗೆ ನಾವು ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಉದಾಹರಣೆಗೆ ಮೊದಲನೇದಾಗಿ ಮಾನಿಟರ್. ನಮಗೆಲ್ಲರಿಗೂ ಗೊತ್ತು ಮಾನಿಟರ್ ಒಂದು ಔಟ್ಪುಟ್ ಡಿವೈಸ್ ಅಂತ ಹೇಳಿ. ಇದು ಸಂದೇಶಗಳನ್ನು ಮತ್ತು ಫಲಿತಾಂಶಗಳನ್ನು ತೋರಿಸುವ ಕಂಪ್ಯೂಟರ್ನ ಭಾಗವಾಗಿದೆ. ಮಾನಿಟರ್ಗೆ ಕನ್ನಡದೊಳಗೆ ದರ್ಶಕ ಅಂತ ಕರೀತಾರೆ. ಈ ಒಂದು ಮಾನಿಟರ್ ಏನಾಗುತ್ತೆ, ಸಾಮಾನ್ಯವಾಗಿ TV ಪರದೆ ಅಂತ ಕಾಣುವ ಪರದೆ ಆಗಿರುತ್ತೆ. ಇದು ಏನು ಮಾಡ್ತಾರೆ, ಗಣಕಯಂತ್ರಗಳಲ್ಲಿನ ಅಕ್ಷರ ಅಥವಾ ಆಕೃತಿ ರೂಪದ ಮಾಹಿತಿಯನ್ನು ಬಿತ್ತರಿಸುತ್ತೆ ನಮಗೆ. ಈ ಒಂದು ಮಾನಿಟರ್ಗೆ ತಾಂತ್ರಿಕವಾಗಿ VDU ಅಂತ ಕರೀತಾರೆ. VDU ಅಂದ್ರೆ ಏನ್ರಿ, ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಕರೀತಾರೆ. ಇವುಗಳನ್ನು ಸ್ಟ್ಯಾಂಡರ್ಡ್ ಔಟ್ಪುಟ್ ಡಿವೈಸ್ ಅಂತ ಕೂಡ ಕರೀತಾರೆ. ಇವು ಬಿತ್ತರಿಸುವಂಥ ಮಾಹಿತಿಯನ್ನು ನಾವು ಸಾಫ್ಟ್ ಕಾಪಿ ಅಂತ ಕರಿತೀವಿ. ಮಾನಿಟರ್ ಮೂಲಕ ನಮಗೇನು ಪ್ರದರ್ಶನ ಆಗುತ್ತಲ್ಲ ಅದು ಸಾಫ್ಟ್ ಕಾಪಿ. ಈ ಸಾಫ್ಟ್ ಕಾಪಿಯಲ್ಲಿ ನಾವು ಬದಲಾವಣೆಯನ್ನು ತರಬಹುದು, ಏನಾದರೂ ಚೇಂಜಸ್ ಮಾಡ್ಬೋದು. ಆದರೆ ಹಾರ್ಡ್ ಕಾಪಿಯಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯ ಆಗಂಗಿಲ್ಲ. ಇವುಗಳ ಗುಣಮಟ್ಟವನ್ನು ರೆಸಲ್ಯೂಷನ್ನಲ್ಲಿ ಅಳಿತಾರಂತ್ರಿ. 1 ಸ್ಕ್ವೇರ್ ಇಂಚ್ ಜಾಗದಲ್ಲಿ ದರ್ಶಕ ಪ್ರದರ್ಶಿಸುವ ಚುಕ್ಕೆ ಅಂದರೆ ಪಿಕ್ಸೆಲ್ಗಳ ಸಂಖ್ಯೆಯನ್ನು ಅಳಿತಾರೆ. ಅದ್ರ ಮೂಲಕ ಏನು ಮಾಡ್ತಾರೆ, ಈ ಒಂದು ಕ್ವಾಲಿಟಿ ಎಷ್ಟೈತೆ ಅಂತ ತಿಳ್ಕೊತಾರೆ. ರೆಸಲ್ಯೂಷನ್ ಹೆಚ್ಚಿದ್ರೆ ಅಂದ್ರೆ ಚಿತ್ರದ ಗುಣಮಟ್ಟ ಚೆನ್ನಾಗಿರ್ತೈತೆ ಅಂತ ಅರ್ಥ ರೀ. ಇದಿಷ್ಟು ಮಾನಿಟರ್ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ. ನೆಕ್ಸ್ಟ್ ಎರಡನೇ ಔಟ್ಪುಟ್ ಡಿವೈಸ್ ಯಾವುದಪ್ಪ ಅಂದ್ರೆ ಪ್ರಿಂಟರ್. ಟೆಕ್ಸ್ಟ್ ಅಥವಾ ಚಿತ್ರಗಳನ್ನು ಕಾಗದದ ಮೇಲೆ ಮುದ್ರಿಸಲು ಸಹಕರಿಸುತ್ತದೆ. ಈ ಒಂದು ಪ್ರಿಂಟರ್ ಏನು ಮಾಡುತ್ತಂದರೆ ಅಕ್ಷರ ಅಥವಾ ಆಕೃತಿ ರೂಪದ ದತ್ತಾಂಶಗಳನ್ನು ಹಾಳೆಗಳಲ್ಲಿ ಮುದ್ರಿಸಲು ಬಳಸುವ ಸಾಧನವಾಗಿದೆ. ನೆಕ್ಸ್ಟ್ ಇವು ಬಿತ್ತರಿಸುವಂಥ ಮಾಹಿತಿ ಹಾರ್ಡ್ ಕಾಪಿ ಆಗಿರುತ್ತೆ. ಹಾರ್ಡ್ ಕಾಪಿಯಲ್ಲಿ ಯಾವುದೇ ಬದಲಾವಣೆ ತರಕ್ಕೆ ಸಾಧ್ಯ ಆಗಂಗಿಲ್ಲ. ಇವುಗಳ ಗುಣಮಟ್ಟವನ್ನು DPIಗಳಲ್ಲಿ ಅಳಿತಾರೆ. DPI ಅಂದರೆ ಏನ್ರಿ, ಡಾಟ್ಸ್ ಪರ್ ಇಂಚ್ ಅಂತ ಕರಿತೀವಿ. ಈ ಒಂದು DPI ಹೆಚ್ಚಿದಂತೆ ಮುದ್ರಣದ ಗುಣಮಟ್ಟವು ಚೆನ್ನಾಗಿರ್ತೈತಿ. ಈ ಒಂದು ಮುದ್ರಣದಲ್ಲಿ ವಿಧಗಳು ಬರ್ತಾವೆ. ಟೈಪ್ಸ್ ಆಫ್ ಪ್ರಿಂಟರ್ 3 ರೀತಿಯ ವಿಧಗಳು ಬರ್ತಾವೆ. ಡಾಟ್ಸ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಬಿಂದು ಸಮೂಹ ಮುದ್ರಕ, ಇಂಕ್ ಜೆಟ್ ಪ್ರಿಂಟರ್, ಶಾಹಿ ಸಿಂಪಡನಾ ಮುದ್ರಕ, ಲೇಸರ್ ಪ್ರಿಂಟರ್, ಲೇಸರ್ ಮುದ್ರಕ ಅಂತ ಬರ್ತಾವ್ರಿ. 3 ರೀತಿಯ ವಿಧಗಳು ಬರ್ತಾವೆ. ನೆಕ್ಸ್ಟ್ ಒಂದು ಸ್ಪೀಕರ್. ಸ್ಪೀಕರ್ಗೆ ನಾವು ಕನ್ನಡದೊಳಗೆ ಧ್ವನಿವರ್ಧಕ ಅಂತ ಕರಿತೀವಿ. ಇವು ಕಂಪ್ಯೂಟರ್ನಲ್ಲಿರುವ ಧ್ವನಿಯನ್ನು ಕೇಳಲು ಸಹಕರಿಸುತ್ತವೆ. ಈ ಸ್ಪೀಕರ್ಗಳು ಏನು ಮಾಡ್ತಾವ್ರಿ, ಶಾಬ್ದಿಕ ಮಾಹಿತಿಯನ್ನು ಬಿತ್ತರಿಸಲು ಬಳಸುವಂತಹ ಒಂದು ನಿರ್ಗಮನಾಂಗ ಸಾಧನ ಅಂದ್ರೆ ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಈ ಒಂದು ಸ್ಪೀಕರ್ಗಳ ಇನ್ನೊಂದು ರೂಪವೇ ಶಬ್ದ ಶ್ರವಣ ಸಾಧನಗಳು ಅಂದರೆ ಇಯರ್ಫೋನ್ ಆಗಿರ್ಬೋದು, ಹೆಡ್ಫೋನ್ ಆಗಿರ್ಬೋದು. ಇವುಗಳ ಕೂಡ ಸ್ಪೀಕರ್ನ ಇನ್ನೊಂದು ರೂಪಗಳಾಗಿರ್ತಾವೆ. ನಾವು ಇಯರ್ಫೋನ್ಗಳ ಮೂಲಕ ಔಟ್ಪುಟ್ ಡಿವೈಸ್ ಬರುತ್ತೆ. ಹೆಡ್ಫೋನ್ಗಳನ್ನ ಹಾಕ್ಕೊಂಡು ಕೂಡ ಸಾಂಗ್ಗಳನ್ನ ಕೇಳ್ತೀವಿ, ಏನೋ ಮಾಹಿತಿಯನ್ನು ಕೇಳ್ತೀವಿ. ನೆಕ್ಸ್ಟ್ ಒಂದು ಪ್ರಾಜೆಕ್ಟರ್. ಈ ಒಂದು ಪ್ರಾಜೆಕ್ಟರ್ಗೆ ಕನ್ನಡದೊಳಗೆ ಪ್ರಕ್ಷೇಪಕ ಅಂತ ಕರಿತೀವಿ. ಈ ಒಂದು ಪ್ರಾಜೆಕ್ಟರ್ ಕಂಪ್ಯೂಟರ್ನಿಂದ ಚಿತ್ರ, ಪಠ್ಯ, ವಿಡಿಯೋ ಇತ್ಯಾದಿಗಳನ್ನು ಪರದೆಯ ಮೇಲೆ ಬಹು ಜನರಿಗೆ ತೋರಿಸಲು ಉಪಯೋಗಿಸುವರು. ಈ ಒಂದು ಪ್ರಕ್ಷೇಪಕ ಅಥವಾ ಪ್ರಾಜೆಕ್ಟರ್ ಏನು ಮಾಡ್ತಾರೆ, ಗಣಕಯಂತ್ರದ ಪರದೆಯಲ್ಲಿ ಕಾಣುವ ಮಾಹಿತಿಯನ್ನು ದೊಡ್ಡ ಪರದೆಯ ಮೇಲೆ ಬಿತ್ತರಿಸಲು ಬಳಸುವಂತಹ ಒಂದು ಸಾಧನವಾಗಿದೆ. ಈ ಒಂದು ಪ್ರಾಜೆಕ್ಟರ್ನಲ್ಲಿ ನಾವು LCD ಅಥವಾ ಬೆಳಕಿನ ತತ್ವವನ್ನು ಬಳಸುತ್ತೇವೆ. ನೆಕ್ಸ್ಟ್ ಒಂದು ಪ್ಲಾಟರ್. ಪ್ಲಾಟರ್ಗೆ ಕನ್ನಡದೊಳಗೆ ಚಿತ್ರಾಲೇಖ್ಯಕ ಅಂತಾರೆ. ಕನ್ನಡದ ವರ್ಡ್ಸ್ ಸ್ವಲ್ಪ ಟಫ್ ಅದಾವ್ರಿ, ಇಂಗ್ಲೀಷ್ ಒಳಗೆ ನೆನಪಿಟ್ಕೋರಿ. ಕ್ವಶನ್ ಪೇಪರ್ ಇಂಗ್ಲೀಷ್ನಾಗೂ ಇರುತ್ತೆ. 2 ವರ್ಷನ್ ನೋಡ್ಕೋರಿ ನೀವು ಎಕ್ಸಾಮ್ ಒಳಗೆ. ಈ ಒಂದು ಫ್ಲೆಕ್ಸ್ನ ದೊಡ್ಡ ದೊಡ್ಡ ಗಾತ್ರದ ಫಲಕಗಳಾಗಿರ್ಬೋದು, ಫ್ಲೆಕ್ಸ್ಗಳನ್ನು ಮುದ್ರಿಸೋಕ್ಕೋಸ್ಕರ ಬಳಸ್ತಾರೆ. ನಕಾಶೆ ಆಗಿರ್ಬೋದು, ಆಲೇಖ ಮುಂತಾದವುಗಳನ್ನು ಮುದ್ರಿಸಲು ಬಳಸುವಂತಹ ಒಂದು ಸಾಧನವಾಗಿದೆ. ಪ್ಲಾಟರನ್ನು ಕಂಪ್ಯೂಟರ್ ಏಡೆಡ್ ಡಿಸೈನ್ಗಳ ಪ್ರಿಂಟ್ಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾರಂತ್ರಿ. ನೆಕ್ಸ್ಟ್ ಒನ್ ಪ್ರೊಸೆಸಿಂಗ್ ಡಿವೈಸ್. ಸಂಸ್ಕರಣೆಯ ಉಪಕರಣಗಳಂತ ಬರ್ತಾವ್ರಿ. ಅದರಲ್ಲಿ ಪ್ರಮುಖವಾಗಿರೋದು CPU ಅಂದ್ರೆ ಏನ್ರಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ಇದು ಕಂಪ್ಯೂಟರ್ನ ಮೆದುಳಾಗಿರುತ್ತದೆ. ಬ್ರೇನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ
ಗಣಕಯಂತ್ರದ ಅಥವಾ ಕಂಪ್ಯೂಟರ್ನ ಹೃದಯ ಅಂತ ಕರಿತೀವಿ, ಹಾರ್ಟ್ ಆಫ್ ದ ಕಂಪ್ಯೂಟರ್ ಅಂತ ಕೂಡ ಕರಿತೀವಿ. ಈ ಒಂದು CPU ಕಂಪ್ಯೂಟರ್ನ ಅತ್ಯಂತ ಪ್ರಮುಖವಾದ ಭಾಗವಾಗಿರುತ್ತದೆ. CPU ಸಾಮಾನ್ಯವಾಗಿ ಕಂಪ್ಯೂಟರ್ನ ಒಂದು ದೊಡ್ಡ ಆಯತಾಕಾರದ ಪೆಟ್ಟಿಗೆಯಾಗಿರುತ್ತದೆ. CPU ಒಂದು ಸಣ್ಣ ಚಿಪ್ ಹೊಂದಿರುತ್ತದೆ. ಅದನ್ನು ನಾವು ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. ಇದು ಕಂಪ್ಯೂಟರ್ನ ಎಲ್ಲ ಕೆಲಸಗಳನ್ನು ಮಾಡಲು ಸಹಕರಿಸುವುದು. ಈ ಒಂದು CPU ಪ್ರಮುಖವಾಗಿ 3 ಘಟಕಗಳನ್ನು ಒಳಗೊಂಡೈತ್ರಿ. ಮೊದಲನೇದಾಗಿ ಕಂಟ್ರೋಲ್ ಯೂನಿಟ್, ಇದಕ್ಕೆ ನಿಯಂತ್ರಣ ಘಟಕ ಅಂತ ಕರಿತೀವಿ. ಇದು ಗಣಕಯಂತ್ರದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತೈತಿ. ಎರಡನೇದು ಏನಪ್ಪ ಅಂದ್ರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, ALU ಅಂತ ಕರಿತೀವಿ. ಇದನ್ನು ನಾವು ಅಂಕಗಣಿತೀಯ ಮತ್ತು ತಾರ್ಕಿಕ ಘಟಕ ಅಂತಾರೆ. ಇದು ಗಣಕಯಂತ್ರದಲ್ಲಿ ಲೆಕ್ಕಗಳನ್ನು ಮಾಡುವುದು ಮತ್ತು ತಾರ್ಕಿಕ ನಿರ್ಧಾರಗಳನ್ನು ಕೈಗೊಳ್ಳಕ್ಕೆ ಸಹಾಯ ಮಾಡುತ್ತೆ. ಗಣಕಯಂತ್ರದ ಲೆಕ್ಕಾಚಾರದ ತಲೆ ಅಂತ ಕರೀತಾರಂತ್ರಿ ALUಗೆ. ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ಗೆ ಗಣಕಯಂತ್ರದ ಲೆಕ್ಕಾಚಾರದ ತಲೆ ಅಂತ ಕರೀತಾರೆ. ಕ್ಯಾಲ್ಕುಲೇಟಿಂಗ್ ಬ್ರೇನ್ ಆಫ್ ದ ಕಂಪ್ಯೂಟರ್ ಅಂತ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟಿಗೆ ಕರೀತಾರೆ. ನೆಕ್ಸ್ಟ್ ಒನ್ ಮೆಮೊರಿ ಯೂನಿಟ್, ಸ್ಮರಣಾಂಗ ಘಟಕ, ಗಣಕಯಂತ್ರದ ಮುಖ್ಯ ಭಾಗವಾಗಿರುತ್ತೈತಿ ಇದು. ಈ ಒಂದು ಮೆಮೊರಿ ಯೂನಿಟ್ ಏನು ಮಾಡುತ್ತಪ್ಪ ಅಂದ್ರೆ ಕಚ್ಚಾ ದತ್ತಾಂಶಗಳಾಗಿರ್ಬೋದು, ಸಂಸ್ಕರಿಸಿದ ಮಾಹಿತಿ ಆಗಿರ್ಬೋದು, ಫಲಿತಾಂಶಗಳನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸವನ್ನು ಮಾಡ್ತೈತ್ರಿ. ಇವು 3 ಇಂಪಾರ್ಟೆಂಟ್ ರೀ: ಮೆಮೊರಿ ಯೂನಿಟ್, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್. ನೆಕ್ಸ್ಟ್ ನೋಡ್ರಿ, ಇದು CPUನ ಒಂದು ಒಳಗೆ ಏನೆಲ್ಲ ಪಾರ್ಟ್ಸ್ ಇರ್ತಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಚಿತ್ರ ಆಗೈತ್ರಿ. ಇಲ್ಲಿ CD ಅಥವಾ DVD ಡ್ರೈವ್ ಇರುತ್ತೆ. ನೆಕ್ಸ್ಟ್ ಹಾರ್ಡ್ ಡ್ರೈವ್ ಇರುತ್ತೆ, ಮದರ್ ಬೋರ್ಡ್ ಇರುತ್ತೆ, ಬಿಹ್ಯಾಂಡ್ ಕೇಬಲ್ ಹಿಂದ್ಗಡೆ ಮದರ್ ಬೋರ್ಡ್ ಇರುತ್ತೆ. ನೆಕ್ಸ್ಟ್ ಒನ್ ಪವರ್ ಕಾರ್ಡ್ಸ್ ಇರುತ್ತೆ. ಅದಾದಮೇಲೆ ರಿಬ್ಬನ್ ಕೇಬಲ್ ಇರುತ್ತೆ. ಇಲ್ಲಿ ರಿಬ್ಬನ್ ಥರ ಐತೆ ನೋಡ್ರಿ, ತೋರಿಸ್ತಾರೆ ಚಿತ್ರ, ಅದಕ್ಕೆ ರಿಬ್ಬನ್ ಕೇಬಲ್ ಅಂತಾರೆ. ಆಮೇಲೆ ಎಕ್ಸ್ಟ್ರಾ ಕೇಸ್ ಫ್ಯಾನ್ ಇರುತ್ತೆ. ಈ ಕಡೆ ಸೈಡ್ ಬಂದ್ರೆ ಪವರ್ ಸಪ್ಲೈ ಇರುತ್ತೆ. ಆಮೇಲೆ ಚಿಪ್ ಇರ್ತೈತಿ, ಫ್ಯಾನ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಕಾರ್ಡ್ ಇರುತ್ತೆ, ಮಾಡ್ರನ್ ಕಾರ್ಡ್ ಇರುತ್ತೆ, ಸೌಂಡ್ ಕಾರ್ಡ್ ಇರುತ್ತೆ. ಈ ಎಲ್ಲವುಗಳನ್ನು ಒಳಗೊಂಡಿರ್ತೈತ್ರಿ ಈ ಒಂದು CPU. ನೆಕ್ಸ್ಟ್ ಒನ್ ಮೆಮೊರಿ ಡಿವೈಸ್, ಸಂಗ್ರಹ ಮಾಧ್ಯಮಗಳು ಅಥವಾ ಉಪಕರಣಗಳಂತ ಕರಿತೀವಿ. ಮಾಹಿತಿಯನ್ನು ತಾತ್ಕಾಲಿಕವಾಗಿಯೂ ಹಾಗೂ ಕೆಲಸಗಳನ್ನು ಸ್ಥಿರವಾಗಿಯೂ ಶೇಖರಿಸುವುದಲ್ಲದೆ ಅವು ಪುನಃ ಉಪಯೋಗಿಸಲು ಸಹಕರಿಸುವವು. ಹಾಗಾದರೆ ಈ ಸ್ಮರಣೆಯಲ್ಲಿ ಎಷ್ಟು ಬಗೆಗಳು ಬರ್ತಾವ್ರಿ? ಸ್ಮರಣ ಘಟಕಗಳಲ್ಲಿ 2 ಬಗೆಗಳು ಬರ್ತಾವೆ. ಒಂದನೇದು ಪ್ರೈಮರಿ ಮೆಮೊರಿ, ಪ್ರಾಥಮಿಕ ಸ್ಮರಣ ಘಟಕ. ಎರಡನೇದು ಸೆಕೆಂಡರಿ ಮೆಮೊರಿ, ಬಾಹ್ಯ ಸ್ಮರಣ ಘಟಕ ಅಂತ ಬರ್ತಾವ್ರಿ. ನಾವು ಮೊದಲಿಗೆ ಪ್ರಾಥಮಿಕ ಸ್ಮರಣ ಘಟಕವನ್ನು ನೋಡೋಣ್ರಿ. ಪ್ರೈಮರಿ ಮೆಮೊರಿ, ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ರ್ಯಾಮ್ ಅಂತ ಕರಿತೀವಿ ನಾವು, ಶಾರ್ಟ್ ಆಗಿ RAM ಅಂತ ಬರಿತೀವಿ, ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ರ್ಯಾಮ್ ಇದು ಒಂದು ಚಿಕ್ಕ ಚಿಪ್ ಆಗಿದ್ದು ಇದು ಡಾಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಕಂಪ್ಯೂಟರ್ನ ಮೆಮೊರಿಯ ಭಾಗವಾಗಿರುತ್ತದೆ. ರ್ಯಾಮ್ನಲ್ಲಿ ನಾವೇನಾದರೂ ಮಾಹಿತಿಯನ್ನು ಸಂಗ್ರಹಿಸಿದ್ರೆ ಅದು ತಾತ್ಕಾಲಿಕವಾಗಿರುತ್ತೆ. ಒಂದು ವೇಳೆ ಸ್ವಿಚ್ ಆನ್ ಮಾಡಿದ್ರೆ ಅದು ಹೋಗಿಬಿಟ್ಟಿರುತ್ತೆ, ಅಳಿಸಿ ಹೋಗಿರುತ್ತೆ ನಾವು ಕೊಟ್ಟಂತಹ ಮಾಹಿತಿ. ಒಂದು ವೇಳೆ ಕರೆಂಟ್ ಬಂದಾಗಿ ಚಲುವಾಗಿಬಿಟ್ರೂ ಕೂಡ ನಾವೇನು ರ್ಯಾಮ್ ಒಳಗೆ ಏನಾದರೂ ಮಾಹಿತಿ ಕೊಟ್ಟಿದ್ರೆ ಅದು ಆಫ್ ಆಗಿಬಿಡುತ್ತೆ, ಅದು ನೆಕ್ಸ್ಟ್ ಇರಂಗಿಲ್ಲ ವಾಪಸ್ ಬಂದಾಗ. ಅದಕ್ಕೋಸ್ಕರ ಏನಂತೆ ತಾತ್ಕಾಲಿಕ ಮೆಮೊರಿ ಅಂತ ಕರಿತೀವಿ ನಾವು ರ್ಯಾಮ್ನ. ಈ ಒಂದು ರ್ಯಾಮ್ ಏನಾಗಿರ್ತದೆ, ಇದು ಓದು ಬರೇ ಸ್ಮರಣೆಯಾಗಿದ್ದು ತಾತ್ಕಾಲಿಕವಾಗಿರ್ತೈತಿ. ಈ ಒಂದು ರ್ಯಾಮ್ನಲ್ಲಿ 2 ವಿಧಗಳು ಬರ್ತಾವ್ರಿ. ಒಂದು SRAM, ಇನ್ನೊಂದು DRAM. SRAM ಅಂದ್ರೆ ಸ್ಟ್ಯಾಟಿಕ್ ರ್ಯಾಮ್, DRAM ಅಂದ್ರೆ ಡೈನಮಿಕ್ ರ್ಯಾಮ್. ನೆಕ್ಸ್ಟ್ ಎರಡನೇದು ರೀಡ್ ಓನ್ಲಿ ಮೆಮೊರಿ, ROM ಅಂತ ಕರಿತೀವಿ ನಾವು ಶಾರ್ಟ್ ಆಗಿ. ಈ ಒಂದು ರೀಡ್ ಓನ್ಲಿ ಮೆಮೊರಿ ಅಂದ್ರೆ ಏನ್ರಿ, ಓದು ಮಾತ್ರ ಸ್ಮರಣೆ, ಹೆಸರಿನಾಗ ಐತ್ರಿ ರೀಡ್ ಓನ್ಲಿ ಮೆಮೊರಿ, ಓದು ಮಾತ್ರ ಸ್ಮರಣೆ. ಇಲ್ಲಿ ಏನು ಮಾಡ್ತೀರಿ, ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನು ಸಂಗ್ರಹಿಸುವ ಕಂಪ್ಯೂಟರ್ನ ಮೆಮೊರಿಯ ಒಂದು ಭಾಗಕ್ಕೆ ನಾವು ROM ಅಂತ ಕರಿತೀವಿ. ಅಂದರೆ ಇಲ್ಲಿ ಏನಾದರೂ ನಾವು ಮಾಹಿತಿಯನ್ನು ಸಂಗ್ರಹಿಸಿದ್ರೆ ಸೇವ್ ಆ್ಯಸ್ ಮಾಡಿ ಕಂಪ್ಯೂಟರ್ ಒಳಗೆ ಸೇವ್ ಮಾಡಿರ್ತೀವಲ್ಲ, ಆ ಎಲ್ಲ ಮಾಹಿತಿ ಏನಾಗಿರುತ್ತೆ ROM ಒಳಗೆ ಸ್ಟೋರೇಜ್ ಆಗಿರುತ್ತೆ. ಒಂದು ವೇಳೆ ಕಂಪ್ಯೂಟರ್ ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆದರೂ ಕೂಡ ಅಲ್ಲಿ ನಮ್ಗೆ ಮಾಹಿತಿ ಸಿಗ್ತೈತಿ. ಒಂದು ವೇಳೆ ಕರೆಂಟ್ ಆಫ್ ಆಗಿ ಆನ್ ಆದರೂ ಕೂಡ ನಮ್ಗೆ ಮಾಹಿತಿ ROM ಒಳಗಿದ್ರೆ ಸಿಗುತ್ತೆ. ಒಂದು ವೇಳೆ ರ್ಯಾಮ್ ಒಳಗಿದ್ರೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಒಳಗಿದ್ರೆ ಅದು ಸಿಗಂಗಿಲ್ಲ, ಮತ್ತು ಇನ್ನೊಂದ್ಸಲ ನಾವು ಟೈಪ್ ಮಾಡಬೇಕಾಗತ್ತೆ. ಓಕೆನಾ? ರೀಡ್ ಓನ್ಲಿ ಮೆಮೊರಿ ಅಂದ್ರೆ ಇಲ್ಲಿ ಶಾಶ್ವತವಾದಂತಹ ಒಂದು ಮೆಮೊರಿ ಆಗಿರುತ್ತೆ. ಒಂದು ROM ಏನಾಗಿರ್ತೀರಿ, ಓದು ಮಾತ್ರ ಸ್ಮರಣೆಯಾಗಿದ್ದು ಶಾಶ್ವತವಾಗಿರುತ್ತೆ. ಇದರಲ್ಲಿ 3 ವಿಧಗಳು ಬರ್ತಾವ್ರಿ. ಆಗಲೇ ರ್ಯಾಮ್ ಒಳಗೆ 2 ವಿಧಗಳು ಬಂದಿದ್ದು, SRAM, DRAM. ಈ ROM ಒಳಗೆ 3 ವಿಧಗಳು ಬರ್ತಾವೆ. ಯಾವಪ್ಪ ಅಂದ್ರೆ PROM, P ಅಂದ್ರೆ ಪ್ರೋಗ್ರಾಮೇಬಲ್ ROM, EPROM, E ಅಂದ್ರೆ ಎರೇಜೇಬಲ್ ಪ್ರೋಗ್ರಾಮೇಬಲ್ ROM, EEPROM ಅಂತ ಬರುತ್ತೆ. E ಅಂದ್ರೆ ಎಲೆಕ್ಟ್ರಾನಿಕಲಿ ಎರೇಜೇಬಲ್ ಪ್ರೋಗ್ರಾಮೇಬಲ್ ROM ಅಂತ ಬರುತ್ತೆ. ಈ 3 ವಿಧಗಳು ಇದರಲ್ಲಿ ಬರ್ತಾವ್ರಿ. ಇವನ್ನ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಕೇಳ್ತಿರ್ತಾರೆ, ಸೊ ಲಕ್ಷ ಕೊಟ್ಟು ಓದ್ಕೋರಿ. ಇವತ್ತಿನ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.